ನಮಸ್ಕಾರ ಎಲ್ಲರಿಗೂ. ಬೆಂಗಳೂರಲ್ಲಿರೋ ಲೈಫು ಹೆಂಗಂದರೆ ಬೆಳಗ್ಗೆ ಬೇಗ ಏಳು, ರೆಡಿ ಆಗು, ಟ್ರಾಫಿಕ್ನಲ್ಲಿ ಹೋಗೋದು, ಆಫೀಸಲ್ಲಿ ಕೆಲಸ, ಸಾಯಂಕಾಲ ಮತ್ತೆ ಅದೇ ಟ್ರಾಫಿಕ್ಕು, ಮನೆಗೆ ಬಂದು ಸೇರೋದ್ರಲ್ಲಿ ಸಾಕಾಗಿರುತ್ತೆ. ಇಂಥ ಬ್ಯುಸಿ ಲೈಫಲ್ಲಿ ವೀಕೆಂಡ್ ಬರೋದನ್ನೇ ಕಾಯ್ತಾ ಇರ್ತೀವಿ. ನಮ್ಮ ಮನೇಲಿ ವೀಕೆಂಡಿಗಂತಲೇ ಕೆಲವೊಂದು ಪ್ಲ್ಯಾನ್ಗಳು ರೆಡಿ ಇರುತ್ತೆ. ಈ ವೀಕೆಂಡಲ್ಲಿ ನಾವೆಲ್ಲ ಹೊರಟಿರೋದು ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ತಾಲೂಕಿನಲ್ಲಿ ಬರೋ ಫೇಮಸ್ ಡ್ಯಾಮ್ ವಾಣಿ ವಿಲಾಸ ಸಾಗರ ನೋಡಲಿಕ್ಕೆ. ಬೆಳಗ್ಗೆ ಬೇಗನೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ರೀಸನ್ ಏನಂದರೆ ಬೆಳಗ್ಗೆ ವಾತಾವರಣ ತಂಪಾಗಿ ಚೆನ್ನಾಗಿರುತ್ತೆ. ಇನ್ನೊಂದು ನಮ್ಮ ಮಗಳು ಮಲಗಿರ್ತಾಳೆ, ಹಾಗಾಗಿ ಜರ್ನಿ ಅಷ್ಟು ಕಷ್ಟ ಅನಿಸಲ್ಲ. ಆನ್ ದ ವೇ ಎ ಟು ಬಿನಲ್ಲಿ ತಿಂಡಿ ತಿಂದ್ವಿ. ವೀಕೆಂಡ್ ಇರೋದ್ರಿಂದ ಸ್ವಲ್ಪ ರಶ್ ಇತ್ತು. ಗೂಗಲ್ ಮ್ಯಾಪಲ್ಲಿ ವಾಣಿ ವಿಲಾಸ ಸಾಗರ ಅಂತ ಹಾಕಿದ್ರೆ ಕರೆಕ್ಟಾಗಿ ಡ್ಯಾಮ್ ಹತ್ರನೇ ಹೋಗುತ್ತೆ. ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇರಲ್ಲ. ದಾರಿ ಮಧ್ಯ ನಮಗೆ ಸಿಕ್ಕಿದ್ದು ಕುರಿಗಳ ಹೆಂಡು. ಶಾಂಭವಿ ಸ್ವಲ್ಪ ಹೊತ್ತು ಆಟ ಆಡಿ ಎಂಜಾಯ್ ಮಾಡಿದ್ಲು. ಮೈಸೂರು ಮಹಾರಾಜರಾಗಿದ್ದ ಕೃಷ್ಣರಾಜ ಒಡೆಯರು ತಮ್ಮ ತಾಯಿಯಾದ ಕೆಂಪನಂಜಮ್ಮಣ್ಣಿ ವಾಣಿ ಅವರ ಸ್ಮರಣಾರ್ಥವಾಗಿ ಕಟ್ಟಿಸಿದಂಥ ಡ್ಯಾಮ್ ಇದು. ಈ ಅಣೆಕಟ್ಟಿನ ವಿಶೇಷ ಏನಂದರೆ ಇದು ಏಷ್ಯಾದಲ್ಲೇ ಅತ್ಯಂತ ಹಳೆಯದಾದಂಥ ಅಣೆಕಟ್ಟು. ಮೈಸೂರು ಮಹಾರಾಜರು ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲೇ ಈ ಡ್ಯಾಮನ್ನು ಕಟ್ಟಿಸಿದ್ದಾರೆ. ಈ ಡ್ಯಾಮನ್ನು ಕಟ್ಟಕ್ಕಿರೋ ಮುಖ್ಯ ಉದ್ದೇಶ ಏನಂದರೆ ಸುತ್ತಮುತ್ತ ಇರೋ ಪ್ರದೇಶಗಳಿಗೆ ನೀರನ್ನು ಒದಗಿಸೋದು. ಹಿರಿಯೂರು ಮತ್ತು ಚಿತ್ರದುರ್ಗ ನಗರಗಳಿಗೆ ಇದೇ ನೀರಿನ ಮೂಲ. ಈ ಡ್ಯಾಮಿನ ಎತ್ತರ ಸುಮಾರು 142 ಅಡಿ ಮತ್ತು ಉದ್ದ 1330 ಅಡಿ. ಈ ಡ್ಯಾಮನ್ನು ಕಟ್ಟಿಸ್ಬೇಕಾದ್ರೆ ಹಣದ ಕೊರತೆ ಆಯ್ತಂತೆ. ಆಗ ಮಹಾರಾಜರು ಆಸ್ಥಾನದ ಒಡವೆಗಳನ್ನೆಲ್ಲ ಅಡ ಇಟ್ಟು ಈ ಅಣೆಕಟ್ಟನ್ನು ಕಟ್ಟಿಸಿದ್ರಂತೆ. ವಾಣಿ ವಿಲಾಸ ಡ್ಯಾಮ್ ನೋಡೋದಕ್ಕಿಂತ ಮೊದಲು ನಮಗೆ ಸಿಗೋದು ಕೆಳಗಡೆ ಇರುವಂಥ ಮಾರಿಗುಡಿಯ ಮಾರಮ್ಮನ ದೇವಸ್ಥಾನ. ಒಳಗಡೆ ಹೋಗಿ ಮಾರಮ್ಮನ ದರ್ಶನ ಮಾಡಿದ್ವಿ. ದೇವಸ್ಥಾನದ ಒಳಗಡೆ ಕೂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಈ ದೇವಸ್ಥಾನವನ್ನು ಕಣಿವೆ ಮಾರಮ್ಮನ ದೇವಸ್ಥಾನ, ಮಾರಿಗುಡಿ ಮಾರಮ್ಮನ ದೇವಸ್ಥಾನ ಅಂತ ಕರೀತಾರೆ. ಈ ವಾಣಿ ವಿಲಾಸ ಅಣೆಕಟ್ಟನ್ನು ಕಟ್ಟಿಸಿದ ಕೆಲವು ವರ್ಷಗಳಾದಮೇಲೆ ಈ ಡ್ಯಾಮ್ನಲ್ಲಿ ಸೋರಿಕೆ ಕಾಣಿಸ್ಕೊಳ್ತಂತೆ. ಆಗ ಮಾರಮ್ಮ ಇಲ್ಲಿ ಬಂದು ನೆಲೆಸಿ ಈ ಡ್ಯಾಮ್ನ ಸೋರಿಕೆಯನ್ನು ಕಡಿಮೆ ಮಾಡಿದ್ಲು. ಇವತ್ತಿಗೂ ಈ ಡ್ಯಾಮ್ ಗಟ್ಟಿಮುಟ್ಟಾಗಿದೆ. ಇದಕ್ಕೆ ಮುಖ್ಯ ಕಾರಣ ಈ ಮಾರಿಗುಡಿ ಮಾರಮ್ಮ ಅಂತ ಹೇಳ್ತಾರೆ. ಈ ದೇವಸ್ಥಾನದ ಬಗ್ಗೆ ಇಲ್ಲಿರುವಂತಹ ಸ್ಥಳೀಯರು ಹೇಳೋದನ್ನು ಕೇಳಿದ್ರೆ ಈ ದೇವಸ್ಥಾನ ಇನ್ನೂ ವಿಶೇಷ ಅಂತ ಅನ್ನಿಸ್ತು. ಮಾರಮ್ಮನ ದರ್ಶನ ಮಾಡಿ ಕೆಳಗಡೆ ಬಂದರೆ ನಮ್ಮ ಕಣ್ಣಿಗೆ ಕಾಣಿಸೋದು ಮೈಸೂರು ಮಹಾರಾಜರಾಗಿದ್ದ ಕೃಷ್ಣರಾಜ ಒಡೆಯರು ಮತ್ತು ಅವ್ರ ತಾಯಿ ಕೆಂಪನಂಜಮ್ಮಣ್ಣಿ ಅವರ ಪ್ರತಿಮೆಗಳು ನೋಡೋಕ್ಕೆ ಸಿಗತ್ತೆ. ಮೇಲ್ಗಡೆ ಇರೋ ಡ್ಯಾಮ್ಗೆ ಹೋಗೋಕ್ಕೆ 2 ದಾರಿಗಳಿವೆ. ಒಂದು ಕಾರಲ್ಲಾದರೂ ಹೋಗ್ಬೋದು, ಇನ್ನೊಂದು ನಡ್ಕೊಂಡಾದರೂ ಹೋಗ್ಬೋದು. ನಾವು ಕಾರಲ್ಲೇ ಹೋದ್ವಿ. ಇಲ್ಲಿ ಯಾವುದೇ ರೀತಿಯಾದಂಥ ಎಂಟ್ರಿ ಫೀಸ್ ಇಲ್ಲ. ಕಾರ್ ಪಾರ್ಕಿಂಗ್ ಫೆಸಿಲಿಟಿನೂ ಇದೆ. ಎಂಟ್ರಿ ಆಗ್ತಿದ್ದಂತೆ ನಮ್ಮ ಕಣ್ಣಿಗೆ ಬೀಳೋದು 2 ದೊಡ್ಡ ಬೆಟ್ಟ, ಕೆಳಗಡೆ ಇರುವಂಥ ವೇದಾವತಿ ನದಿ. ಇದನ್ನು ಕಟ್ಟಿಸಿದಂಥ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ಲ್ಯಾನ್ ಹೇಗಿದೆ ಅಂದರೆ ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಈ ಅಣೆಕಟ್ಟು ಇಂಡಿಯಾದ ಮ್ಯಾಪ್ ಥರ ಕಾಣುತ್ತೆ. ಈ ಅಣೆಕಟ್ಟು ಮೈಸೂರಿನಲ್ಲಿರೋ KRS ಡ್ಯಾಮ್ಗಿಂತ ದೊಡ್ಡದು. ಮೈಸೂರು ಮಹಾರಾಜರ ಕಿರಿಯ ಮಗಳ ಹೆಸರು ವಾಣಿ ವಿಲಾಸ. ಹಾಗಾಗಿ ಈ ಡ್ಯಾಮಿಗೆ ವಾಣಿ ವಿಲಾಸ ಸಾಗರ ಅಂತ ಕರೆದ್ರು. ಈ ಡ್ಯಾಮ್ನ ವಿಶೇಷ ಏನಂದರೆ ಕ್ರಸ್ಟ್ ಗೇಟ್ಗಳು ಇಲ್ಲದಂಥ ರಾಜ್ಯದ ವಿಶಿಷ್ಟ ಅಣೆಕಟ್ಟುಗಳಲ್ಲಿ ಇದು ಒಂದು. ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಡ್ಯಾಮ್ ಆಲ್ಮೋಸ್ಟ್ ಫುಲ್ ಆಗಿತ್ತು. ಹಾಗಾಗಿ ಗೇಟ್ ಒಳಗಡೆ ಯಾರಿಗೂ ಎಂಟ್ರಿ ಇರಲಿಲ್ಲ. ಇಲ್ಲಿ ಮೆಟ್ಲುಗಳಿರೋದ್ರಿಂದ ಬೆಳಗ್ಗೆ ಬೇಗ ಬರೋದು ಉತ್ತಮ. ಮಧ್ಯಾಹ್ನ ಬಿಸಿಲಲ್ಲಿ ಸ್ವಲ್ಪ ಸುಸ್ತನಿಸುತ್ತೆ.
ಕೆಳಗಡೆ ಸಣ್ಣ ಸಣ್ಣ ಅಂಗಡಿಗಳಿವೆ. ವಾಣಿ ವಿಲಾಸ ಡ್ಯಾಮ್ ನೋಡಿ ಅದರ ವಿಶೇಷತೆಗಳನ್ನು ತಿಳ್ಕೊಂಡ್ಮೇಲೆ ನಮ್ಮ ಮೈಸೂರು ಮಹಾರಾಜ ಹಾಗೂ ರಾಣಿಯರನ್ನ ನೆನೆಸ್ಕೊಳ್ದಿದ್ರೆ ಹೇಗೆ? ಅವ್ರು ನೀಡಿದಂಥ ಈ ಕೊಡುಗೆಗೆ ಕೈ ಮುಗಿದು ಮನಸಲ್ಲೇ ಧನ್ಯವಾದ ಅಂತ ಹೇಳಿ ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಥ್ಯಾಂಕ್ ಯು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ.